ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಅಂತಂದ್ರೆ ಹೇಗಾಗತ್ತೆ? ಸ್ವಲ್ಪ ಟೈಮ್ ಕೊಡಿ. ನೋಡ್ರಿ, ಈಗಾಗಲೇ ನಿಮ್ಗೆ ತುಂಬಾ ಟೈಮ್ ಕೊಟ್ಟಾಗಿದೆ. ಇನ್ನು ನಾನು ಟೈಮ್ ಕೊಡಕ್ ಆಗೋದಿಲ್ಲ. ನಾಳೆ ಸಾಯಂಕಾಲದೊಳಗಡೆ ನನ್ನ ಹಣ ನನ್ಗೆ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಏನಯ್ಯ ನೀ ಹೇಳ್ತಿರೋದು? ನಾವು ಮನೆ ಖಾಲಿ ಮಾಡ್ಬೇಕಾ? ಅಲ್ಲಯ್ಯ, ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಇಲ್ದವ್ರೆ ಮನೆ ಖಾಲಿ ಮಾಡಿ ಅಂತಂದ್ರೆ ಹಾಗೇ ಆಗುತ್ತೆ. ನೋಡು, ನಮಗೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದೆಲ್ಲ ಆಗಲ್ಲ ಯಜಮಾನ್ರೆ, ನನಗೆ ದುಡ್ಡು ಬೇಕು ಅಷ್ಟೇ. ನೋಡು, ಇದುವರೆಗೂ ನಾವು ಬಡ್ಡಿನ ಕಾಲಕ್ಕೆ ಸರಿಯಾಗಿ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಅಸಲು ಹಣದಲ್ಲೂ ಸ್ವಲ್ಪ ಕೊಟ್ಟಿದ್ದೀವಿ. ಇವಾಗ ಇದ್ದಕ್ಕಿದ್ದ ಹಾಗೆ ಬಂದು ಬಾಕಿ ಹಣನೆಲ್ಲ ಒಟ್ಟಿಗೆ ಕೊಡಿಲ್ದವ್ರೆ ಮನೆ ಖಾಲಿ ಮಾಡಿ ಅಂದರೆ ಏನಯ್ಯ ಅರ್ಥ? ಇಷ್ಟು ದಿವಸ ಇಲ್ಲದೆ ನೀನು ಇವತ್ತಿದ್ದಕ್ಕಿದ್ದ ಹಾಗೆ ಬಂದು ಹೀಗೆ ಕೇಳ್ತಿರೋದು ನೋಡಿದ್ರೆ ನಿನ್ನನ್ನು ಯಾರೋ ಕಳಿಸಿರಬೇಕು ಅಂತ ಅನಿಸುತ್ತೆ. ನಮ್ಮನ್ನ ಯಾರು ಕಳಿಸ್ತಾರೆ? ನಮ್ಮ ದುಡ್ಡು ನಾವು ಕೇಳೋದಕ್ಕೆ ಬೇರೆಯವ್ರು ಯಾರು ಕಳಿಸ್ಕೊಡ್ತಾರೆ? ನಿಮ್ಮ ಮೊಮ್ಮಗ ಮಧ್ಯೆ ಹೋಗಿ ಜೈಲ್ ಸೇರ್ಕೊಳ್ತಾನೆ, ಅವನನ್ನ ಜೈಲ್ ಸೇರ್ಕೊಂಡ್ಬಿಟ್ರೆ ನಮ್ಗೆ ಯಾರಿಗೆ ದುಡ್ಡು ಕೊಡ್ತಾರೆ? ನಾನಿದ್ದೀನಲ್ಲ, ನಾನು ತೀರಿಸ್ತೀನಿ. ನೋಡ್ರಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವತ್ತು ನಾಳೆನೋ ಬಿದ್ದೋಗೋ ಮರ ಫಲ ಕೊಡು ಅಂದ್ರೆ ಕೊಡೋಕ್ಕಾಗುತ್ತಾ? ನಾಳೆ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನೀವು ಸಾಲ ಕೊಟ್ಟಿದ್ದೀರಾ ನಿಜ, ಹಾಗಂತ ಈ ರೀತಿ ಎಲ್ಲ ಮಾತಾಡೋ ಯಾವ ಅಧಿಕಾರನೂ ನಿಮಗಿಲ್ಲ. ಅಯ್ಯೋ, ಇರೋದು ತಾನೇ ನಾನು ಹೇಳ್ತಾ ಇರೋದು. ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆಗಿ ಇದು ಬಂದವ್ರು ಇವ್ರು ನಂಬ್ಕೊಂಡು ನನ್ನ ಸಾಲ ಬಿಟ್ಕೊಡೋಕ್ಕಾಗುತ್ತಾ? ನನಗೆ ಇವಾಗ ದುಡ್ಡು ತುಂಬ ಎಮರ್ಜೆನ್ಸಿ ಇದೆ. ನನ್ನ ಹಣ ನಾಳೆ ಸಾಯಂಕಾಲದೊಳಗಡೆ ನನಗೆ ಬೇಕು ಅಷ್ಟೇ. ಇಲ್ಲ ಅಂದರೆ ಈ ಮನೆನ ಖಾಲಿ ಮಾಡಬೇಕಾಗುತ್ತೆ. ಈ ಮನೆ ಹರಾಜು ಹಾಕಾದ್ರೂ ನನ್ನ ದುಡ್ಡನ್ನ ನಾನು ತಗೊಳ್ತೀನಿ. ಏಯ್, ಬಂದ್ರೆ ಹೋಗೋಣ. ತಾತ, ಏನ್ ಮಾಡೋದೀಗ? ನಾಳೆನೇ ಅಮ್ಮನ ಸೀಮಂತ, ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಇಂಥ ಸಮಯದಲ್ಲಿ ಇವ್ರೇನಾದರೂ ಬಂದು ಗಲಾಟೆ ಮಾಡಿದ್ರೆ? ಅವನ ಬುದ್ಧಿ ಗೊತ್ತಲ್ಲಪ್ಪ. ಈ ಕೆಲಸ ಆದರೆ ಆಗಾಗ ಮನೆಗೆ ಬರ್ಬೋದು, ಅಮ್ಮನ್ನ ನೋಡ್ಬೋದು. ಆಫೀಸಲ್ಲಿ ಕೂತ್ಕೊಂಡ್ರೆ ಅಮ್ಮನಿಂದ ದೂರ ಆಗ್ತೀನಿ ಅನ್ನೋ ಫೀಲ್ ಅವನಿಗೆ. ಮನೆಗೆ ಬರೋದಕ್ಕೆ ಡ್ರೈವರ್ ಅನ್ನೋ ನೆಪ ಯಾಕೋ? ಇದು ನಿನ್ನ ಮನೆಯೇ, ನೀನು ಯಾವಾಗ ಬೇಕಾದರೂ ಬರ್ಬೋದು. ಅದು ಆಗಲ್ಲ ಸರ್, ನನಗೇನೋ ಈ ಕೆಲಸನೇ ಕಂಫರ್ಟ್. ಸರಿ ಸರಿ, ನಿನಗೆ ಹೇಗೆ ಬೇಕೋ ಹಾಗಿರು. ಆದರೆ ಇನ್ನೊಂದು ವಿಷಯ, ರೆಗ್ಯುಲರ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದು ಮಾತ್ರ ಮರಿಬೇಡ. ಸರಿ ಸರ್, ಹೋಗ್ಬರ್ತೀನಿ. ಅಭಿ, ಹಾಂ ಅಭಿ, ನೀವಿಬ್ಬರು ಸಮರ್ಥ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾರ್ ಕದ್ದೋರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ಕೊಂಡು ಬನ್ನಿ. ಡ್ಯಾಡ್, ಅಮ್ಮನ ಸೀಮಂತ ಇರೋದ್ರಿಂದ ಆ ಕೆಲಸಗಳನ್ನೆಲ್ಲ ನಾನೇ ನೋಡ್ಕೋತೀನಿ. ಆ ಪ್ರೋಗ್ರಾಮಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅದ್ರ ಬಗ್ಗೆ ನೀವೇ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅದು ನಾನು ನೋಡ್ಕೋತೀನಿ, ನೀವಿದ್ರಲ್ಲಿ ತಲೆ ಹಾಕ್ಬಿಡಿ. ಯಾಕೆ ತಲೆ ಹಾಕಬಾರ್ದು? ಇದು ನಮ್ಮಮ್ಮನ ಸೀಮಂತ, ಅದ್ರ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕು. ಸೀಮಂತ ನಡೀತಿರೋದು ನಮ್ಮ ಮನೇಲಿ, ಆ ಕೆಲಸಗಳನ್ನೆಲ್ಲ ನಾವೇ ಮಾಡಬೇಕು. ನಮ್ಗೆ ಇಷ್ಟ ಅಂತ ತಾನೇ ಸೀಮಂತ ಮಾಡ್ತಿರೋದು. ನೀನು ಒಬ್ಬಂಗೆ ಇಷ್ಟ ಅಂತಲ್ಲ, ಮನೆಯವ್ರು ಎಲ್ರಿಗೂ ಇಷ್ಟ ಅಂತ, ಮುಖ್ಯವಾಗಿ ಅಮ್ಮಂಗೆ ಇಷ್ಟ ಅಂತ. ಸೀಮಂತ ಮಾಡೋದ್ರಿಂದ ಅಮ್ಮಂಗೆ ಖುಷಿ ಆಗುತ್ತೆ, ಒಳ್ಳೇದು ಆಗುತ್ತೆ. ಆದರೆ ಅದನ್ನೆಲ್ಲ ನೀನೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಶುರುವಾಯ್ತಾ ನಿಮ್ಮಿಬ್ರು ಕೋಳಿ ಜಗಳ? ನೀವಿಬ್ರು ಹೀಗೆ ಜಗಳ ಆಡೋದಾದ್ರೆ ನನಗೆ ಸೀಮಂತಾನೆ ಬೇಡ. ಆಯಿತು, ನಿನಗೇನು ಇಷ್ಟನೋ ಅದನ್ನೇ ತಗೊಂಬ. ಸರಿ ಆಯಿತು, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ನಾನು ಬರೀ ಹೆಲ್ಪ್ ಮಾಡ್ತೀನಿ ಅಷ್ಟೆ. ಈಗ ಸರಿ ಹೋಯ್ತು. ಸರಿ ಬನ್ನಿ, ನಾನು ನಿಮ್ಮನ್ನು ಆಫೀಸಿಗೆ ಡ್ರಾಪ್ ಮಾಡ್ತೇನೆ. ಹೌದೌದು, ಲೇಟ್ ಆಯಿತು, ನಡಿ. ಅಮ್ಮ, ಹೊರಡ್ತೀವಿ. ತುಳಸಿಯವರೇ ಹುಷಾರು. ಹಾಂ, ಬರ್ತೀವಿ. ಹಾಂ ಅಭಿ, ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊ. ಆಮೇಲೆ ನೀನೇ ಹೇಳಿದಾಗೆ ಸೀಮಂತ ಸೂಪರಾಗಿ ಆಗಬೇಕು. ಅದನ್ನೆಲ್ಲ ನನಗೆ ಬಿಟ್ಬಿಡಿ ಡ್ಯಾಡ್, ನೀವು ಹೋಗಿ ಬನ್ನಿ. ಏನು ಅಣ್ಣ ತಮ್ಮಂದ್ರಿಬ್ರು ಯಾವಾಗ್ಲೂ ಜಗಳ ಆಡ್ತಿರೋದಾ? ಅಯ್ಯೋ ಇಲ್ಲಮ್ಮ, ಸಾರಿ. ಇನ್ಮೇಲೆ ನಿಮ್ಮ ಮುಂದೆ ಜಗಳ ಆಡಲ್ಲ. ಅಂದ್ರೆ ನನ್ ಮುಂದೆ ಜಗಳ ಆಡಲ್ಲ ಅಂದ್ರೆ ನನ್ನ ಹಿಂದೆ ಜಗಳ ಆಡ್ತೀರಾ? ಅದನ್ನ ನೀವು ಕೇಳೋ ಹಾಗಿಲ್ಲ, ಅದು ನನಗೂ ಅವನಿಗೂ ಸಂಬಂಧಪಟ್ಟಿರೋ ವಿಚಾರ. ಸರಿ, ನಾನು ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ನಾನು ಹೊರಡ್ತೀನಿ. ಅವರೆಲ್ಲ ನೋಡ್ಕೋತೀನಿ ಅಂದ್ರಲ್ಲ, ನೀನ್ ಯಾಕೆ ಸುಮ್ಮನೆ ಓಡಾಡ್ತೀಯ? ಅಮ್ಮ, ಸೀಮಂತ ಅಂದರೆ ತುಂಬ ಖರ್ಚುಗಳಿರುತ್ತೆ. ಆ ಎಲ್ಲ ಖರ್ಚುಗಳು ಅವರು ಹೊರೆ ಆಗಬಾರ್ದು.
ಅವ್ರು ಬರೋದ್ರೊಳಗೆ ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಸಿಗುತ್ತಾ ಅಂತ ನಾನು ನೋಡ್ತೀನಿ. ಧೈರ್ಯವಾಗಿರೋ ಮಗು, ನಾನಿದ್ದೀನಿ ಕಣೋ. ಸಂಧ್ಯಾ, ಸಮಾಧಾನ ಮಾಡ್ಕೊ. ಸರಿ, ನಾನು ಅಷ್ಟೆಲ್ಲ ಮಾಡಿದ್ರು ತಾತ ನನ್ನ ಮೇಲೆ ಇನ್ನೂ ಪ್ರೀತಿ ಕಮ್ಮಿ ಆಗಿಲ್ಲ. ಮೊದಲೆಲ್ಲ ತಾತ ನನಗೆ ತುಂಬಾ ಬೈತಿದ್ರು. ಅದನ್ನ ನೋಡಿ ತಾತಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಈಗ ತಾತ ನನಗೋಸ್ಕರ ಬೈಯೋರು ಬದುಕಕ್ಕೆ ಹೇಳ್ತಾರೆ ಅನ್ನೋದನ್ನ ಕೇಳಿಲ್ವಾ ಸಂಧ್ಯಾ? ತಾತ ನಿನಗೆ ಬೈತಾ ಇದ್ದಿದ್ದು ನೀನು ಬದಲಾಗಿ ಬದುಕು ಕಟ್ಕೊಳ್ಳಿ ಅಂತ. ಈಗಲೂ ಅಷ್ಟೇ ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರು ಹೇಳೋದನ್ನು ಕೇಳೋಣ ಸಂಧ್ಯಾ. ಮೊದಲು ನಾಳೆ ನಡೆಯೋ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಆ ಮನೆಯವರೆಲ್ಲ ಇಲ್ಲಿಗೆ ಬಂದಾಗ ನಾವೆಲ್ಲ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಯಾವುದೂ ಅವ್ರಿಗೆ ಗೊತ್ತಾಗ್ದಲೇ ಇರೋ ಹಾಗೆ ನೋಡ್ಕೋಬೇಕು ಸಂಧ್ಯಾ. ಸರಿ ಸರಿ, ಹಾಗೆ ಆಗ್ಲಿ. ಆದ್ರೂ ತಾತ 10 ಲಕ್ಷನ ಎಲ್ಲಿಂದ ತರ್ತಾರೆ?